ಹಾಯ್ ಹಲೋ ಫ್ರೆಂಡ್ಸ್. ಈಗ ನಾವು ಏಪ್ರಿಲ್ 21ರಿಂದ ಏಪ್ರಿಲ್ 23 ಕರೆಂಟ್ ಅಫೇರ್ಸನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ನೋಡಿ, 2024-25ರ ಹಣಕಾಸು ವರ್ಷದಲ್ಲಿ ಭಾರತದ GDP ಬೆಳವಣಿಗೆಯ ಪ್ರಕ್ಷೇಪಣವನ್ನು 6.8%ಕ್ಕೆ ನವೀಕರಿಸಿದೆ. ಹಾಗಾದರೆ ಪ್ರಸ್ತುತ IMFನ ಅಧ್ಯಕ್ಷರು ಯಾರು? ಸರಿಯಾಗಿರ್ತಕ್ಕಂಥ ಉತ್ತರ ಕ್ರಿಸ್ಟಲಿನಾ ಜಾರ್ಜಿಯಾ ಪ್ರಸ್ತುತ ಅಧ್ಯಕ್ಷರು. ಇತ್ತೀಚೆಗೆ IMF ಏನಿದೆ ಭಾರತದ GDPಯನ್ನು 6.8%ಕ್ಕೆ ರೈಸ್ ಮಾಡಿರ್ತಕ್ಕಂಥದ್ದು. ಸೊ ಇದು 2024 ಮತ್ತು 25ದ್ದಾಗಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. 2024 ಮತ್ತು 25 ಎಂಬುದು ನೆನಪಿರಬೇಕು. ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೀವು ಇಲ್ಲಿ ಗಮನಿಸಬೇಕು, IMF ಏನಿದೆ 6.8%ಕ್ಕೆ ನವೀಕರಿಸಿದೆ. ಈ ಹಿಂದೆ 6.5% ಇರಲಿದೆ ಅಂತ ಹೇಳಿತ್ತು. 2024 ಮತ್ತು 25 ಎಂಬುದು ನಿಮಗೆ ನೆನಪಿರಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ. ಕ್ರಿಸ್ಟಲಿನಾ ಜಾರ್ಜಿಯಾ ಅವರನ್ನು ಸೆಪ್ಟೆಂಬರ್ 2019ರಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ನ ಅಂದರೆ IMFನ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿದೆ. 1944ರಲ್ಲಿ ಪ್ರಾರಂಭವಾಗಿದಾಗಿನಿಂದ IMF ಅನ್ನು ಮುನ್ನಡೆಸುವ ಉದಯೋನ್ಮುಖ ಮಾರುಕಟ್ಟೆ ಆರ್ಥಿಕತೆಯಿಂದ ಮಿಸಸ್ ಜಾರ್ಜಿಯಾ ಅವರು ಕ್ರಿಸ್ಟನ್ ಲಿಗಾರ್ಡಿಯ ನಂತರದ ಮೊಟ್ಟಮೊದಲ ವ್ಯಕ್ತಿಯಾಗಿದ್ದಾರೆ. ಗಮನಿಸಬೇಕು, ಇಲ್ಲಿ ಕ್ರಿಸ್ಟಲಿನಾ ಜಾರ್ಜಿಯಾ ಏನಿದ್ದಾರೆ, ಸೊ ಇವರು IMF ಅನ್ನು ಉದಯೋನ್ಮುಖ ಮಾರುಕಟ್ಟೆ ಆರ್ಥಿಕತೆಯಿಂದ ನಡೆಸ್ತಾ ಇರತಕ್ಕಂಥ ಮೊಟ್ಟಮೊದಲ ವ್ಯಕ್ತಿ. ಕ್ರಿಸ್ಟಲಿನಾ ಜಾರ್ಜಿಯಾ ಅವರು ಉದಯೋನ್ಮುಖ ಮಾರುಕಟ್ಟೆ ಆರ್ಥಿಕತೆಯಿಂದ IMF ಅನ್ನು ಮುನ್ನಡೆಸುವ ಮೊದಲ ವ್ಯಕ್ತಿಯಾಗಿದ್ದಾರೆ. IMF ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರ ಅವಧಿಯು 5 ವರ್ಷಗಳಾಗಿರುತ್ತದೆ. ಕ್ರಿಸ್ಟಲಿನಾ ಜಾರ್ಜಿಯಾ ಬಲ್ಗೇರಿಯಾ ದೇಶದಿಂದ ಬಂದವರು ಎಂಬುದು ನೆನಪಿರಬೇಕು. IMF ಅನ್ನು 1945ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಕೇಂದ್ರ ಕಚೇರಿ ವಾಷಿಂಗ್ಟನ್ ಕಂಡುಬರುತ್ತದೆ. ನೋಡಿ, ವಾಷಿಂಗ್ಟನ್ DC ಕಂಡುಬರುತ್ತದೆ. ಅಮೆರಿಕ ದೇಶದಲ್ಲಿದೆ ವಾಷಿಂಗ್ಟನ್ DC. ಇನ್ನು ಫಿಯರೆ ಒಲಿವಿಯರ್ ಗೌರಿಂಚಾಸ್ ಇಲ್ಲಿ ಮುಖ್ಯ ಅರ್ಥಶಾಸ್ತ್ರಜ್ಞರು ಎಂಬುದು ಗಮನಿಸಬೇಕು. ನೋಡಿ, ಫಿಯರೆ ಒಲಿವಿಯರ್ ಗೌರಿಂಚಾಸ್ ಇವರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಮಾರ್ಚ್ 2024ರಲ್ಲಿ ಭಾರತದ ಯಾವ ಉತ್ಪನ್ನವು ಒಟ್ಟಾರೆ ಅತಿ ಹೆಚ್ಚು ರಫ್ತು ಹೊಂದಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಕರಕುಶಲ ವಸ್ತುಗಳು. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದು. ನೋಡಿ, ಕರಕುಶಲ ವಸ್ತುಗಳು ಸರಿಸುಮಾರು ಮಾರ್ಚ್ 2024ರ ಅವಧಿಗೆ ಅಂದರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ 2024ರವರೆಗೆ ಸರಿಸುಮಾರು ಅತಿ ಹೆಚ್ಚು ಒಟ್ಟಾರೆ ರಫ್ತು ಯಾವುದು ಪ್ರಮಾಣ ಭಾರತದಿಂದ ಹೆಚ್ಚಾಗಿ ರಫ್ತಾಗಿದೆ ಅಂತ ಕೇಳಿದರೆ ಕರಕುಶಲ ವಸ್ತುಗಳು ಎಂಬುದು ಗಮನಿಸಬೇಕು. 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕೈಯಿಂದ ಮಾಡಿರ್ತಕ್ಕಂಥ ಕಾರ್ಪೆಟ್ಗಳಾಗಿವೆ. 3ನೇದಾಗಿ ಮಸಾಲೆ ಪದಾರ್ಥಗಳು, 4ನೇದಾಗಿ ಕಾಫಿ. ನೋಡಿ, ಈ 4 ವಸ್ತುಗಳು ಭಾರತದಿಂದ ಅತಿ ಹೆಚ್ಚು ರಫ್ತಾಗಿರತಕ್ಕಂಥ ವಸ್ತುಗಳು ಎಂಬುದು ಗಮನದಲ್ಲಿರಬೇಕು. ಸೊ ಈ ಒಂದು ಮಾಹಿತಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಓವರಾಲ್ ಎಕ್ಸ್ಪೋರ್ಟ್ಸ್ ನೋಡಿ, ಸರ್ಫೇಸಸ್ ಲಾಸ್ಟ್ ಇಯರ್ಸ್ ಹೈಯೆಸ್ಟ್ ರೆಕಾರ್ಡ್ ಇನ್ ಫೈನಾನ್ಷಿಯಲ್ ಇಯರ್ 2024. ಸರಿಸುಮಾರು ಎಷ್ಟು ಬಿಲಿಯನ್ ಡಾಲರ್ ನಾವು ರಫ್ತು ಮಾಡಿದ್ದೇವೆ ಈ ಪ್ರೀವಿಯಸ್ ಇಯರ್ಗೆ ಹೋಲಿಸಿದರೆ? ನೋಡಿ, 776.68 ಬಿಲಿಯನ್ ಅಮೇರಿಕನ್ ಡಾಲರ್ ಅಂತ ಕರಿತೀವಿ. ನೋಡಿ, ಸರಿಸುಮಾರು ಈ ಅಂಕಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 776.68 ಬಿಲಿಯನ್ US ಡಾಲರ್ನಷ್ಟು ಒಂದು ರಫ್ತನ್ನು ಮಾಡಿದ್ದೇವೆ ನಾವು, ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದು. ಲಾಸ್ಟ್ ಇಯರ್ಗೆ ಹೋಲಿಸಿದ್ರೆ ಹೈಯೆಸ್ಟ್ ರೆಕಾರ್ಡ್ ಆಗಿದೆ ಇದು. ಓಕೆ, ಸೊ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಅತಿ ಹೆಚ್ಚು ರಫ್ತಾಗಿರ್ತಕ್ಕಂಥ ವಸ್ತುಗಳು ಕರಕುಶಲ ವಸ್ತುಗಳು. ನೋಡಿ, ಮಾರ್ಚ್ 2024ರಲ್ಲಿ ಭಾರತದ ಒಟ್ಟಾರೆ ರಫ್ತು ಅಂದರೆ ಮರ್ಚಂಡೈಸ್ ಮತ್ತು ಸೇವೆಗಳು ಸೇರಿದಂತೆ
70.21 ಶತಕೋಟಿ ಎಂದು ಅಂದಾಜಿಸಲಾಗಿದೆ. ನೋಡಿ 70.21 ಶತಕೋಟಿಯಷ್ಟು ರಫ್ತಾಗಿದೆ. ಇದು ಮಾರ್ಚ್ 2023ಕ್ಕಿಂತ 3.01% ಋಣಾತ್ಮಕ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತದೆ ಅದು. ಸೊ ಇಲ್ಲಿ ಮುಖ್ಯವಾಗಿ ಇತ್ತೀಚಿನ ಅಪ್ಡೇಟ್ ನಾವು ತಿಳ್ಕೊಳ್ಳೋದಾದರೆ, ಒಟ್ಟಾರೆ ಆಮದು ನಾವು ನೋಡೋದಾದರೆ ನೋಡಿ, ಒಟ್ಟಾರೆ ಆಮದು ಮಾರ್ಚ್ 2024ರಲ್ಲಿ 73.12 ಬಿಲಿಯನ್ ಎಂದು ಅಂದಾಜಿಸಲಾಗಿದೆ. ಓಕೆ, ಸೊ ಇದು ನೋಡೋದಾದರೆ ಇದು ಕೂಡ 6.11% ಋಣಾತ್ಮಕ ಬೆಳವಣಿಗೆ ಅಂತ ಹೇಳಬಹುದು ಇದನ್ನು. ಇವುಗಳ ಆರೋಹಣ ಕ್ರಮದಲ್ಲಿ ಸೇರಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬೇಕು. ನೋಡಿ, ಕರಕುಶಲ ವಸ್ತುಗಳು ಏನಿದೆ ಅದು ಅಗ್ರಸ್ಥಾನದಲ್ಲಿದ್ದರೆ, ಕೈಯಿಂದ ಮಾಡಿದ ಕಾರ್ಪೆಟ್ಗಳಾಗಿರ್ಬೋದು, ಮಸಾಲೆಗಳು, ಕಾಫಿ, ಸಾವಯವ ಮತ್ತು ಅಜೈವಿಕ ರಾಸಾಯನಿಕಗಳು, ತಂಬಾಕು, ಚಹಾ, ಎಲೆಕ್ಟ್ರಾನಿಕ್ ಗುಡ್ ಆಗಿರ್ಬೋದು, ಇನ್ನು ಕಾರ್ಪೆಟ್ಗಳು, ಡ್ರಗ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಮತ್ತು ಲಿನೋಲಿಯಂ ಆಗಿರ್ಬೋದು, ಇಂಜಿನಿಯರಿಂಗ್ ವಸ್ತುಗಳು, ಮಾಂಸ, ಡೈರಿ ಮತ್ತು ಕೋಳಿ ಉತ್ಪನ್ನಗಳು ಸೇರಿದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಫ್ತಾಗಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಆರೋಹಣ ಕ್ರಮದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಇಸ್ರೋದ PSLVಯಲ್ಲಿ ಉಡಾವಣೆಯಾಗುವ ಪ್ರೋಬಾ 3 ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಂಬಂಧಪಟ್ಟಿದೆ? ಪ್ರೋಬಾ 3 ಮಿಷನ್ ಯಾವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ESA ಅಂದರೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ. ಸೊ ಮುಖ್ಯವಾಗಿ ಪ್ರೋಬಾ 3 ಮಿಷನ್ ಸಂಬಂಧಪಟ್ಟಿದೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಗೆ. ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದರು. ನೋಡಿ, ಪ್ರೋಬಾ 3 ಮಿಷನ್ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದೆ. ಈ ಕಾರ್ಯಾಚರಣೆಯನ್ನು ಪ್ರೋಬಾ 3 ಎಂದು ಹೆಸರಿಸಲಾಗಿದೆ. ಪ್ರೋಬಾ ಎಂದರೆ ಪ್ರಾಜೆಕ್ಟ್ ಫಾರ್ ಆನ್ಬೋರ್ಡ್ ಸ್ವಾಯತ್ತತೆ ಎಂಬುದಾಗಿದೆ. ನೋಡಿ ಗಮನಿಸಿ. ಸೊ ಇದರ ವಿಸ್ತೃತ ರೂಪ ಏನು ಅಂತ ಕೇಳಬಹುದು. ಪ್ರೋಬಾ ಪ್ರಾಜೆಕ್ಟ್ ಫಾರ್ ಆನ್ಬೋರ್ಡ್ ಸ್ವಾಯತ್ತತೆ ಎಂಬುದಾಗಿದೆ. ಮಿಷನ್ನನ್ನು ಇಸ್ರೋ ನಿರ್ವಹಿಸುವ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLVನಲ್ಲಿ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ನೋಡಿ, ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ESAಗೆ. ಸೊ ಯಾವ ಒಂದು ವೆಹಿಕಲ್ ಮೂಲಕ ಇದನ್ನು ಲಾಂಚ್ ಮಾಡಲಾಗುತ್ತದೆ ಅಂತ ಕೇಳಿದರೆ ಭಾರತದ ಇಸ್ರೋ ಒಡೆತನದ PSLV ಅಂತ ಕರಿತೀವಿ. ನೋಡಿ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ನ ಮೂಲಕ ಇದನ್ನು ಪ್ರಾರಂಭಿಸಲಾಗ್ತಾ ಇದೆ. ಬಾಹ್ಯಾಕಾಶದಲ್ಲಿ ಹಾರುವ ನಿಖರವಾದ ರಚನೆಯನ್ನು ಪ್ರದರ್ಶಿಸುವುದು ಪ್ರೋಬಾ 3 ಮಿಷನ್ನ ಪ್ರಾಥಮಿಕ ಉದ್ದೇಶವಾಗಿದೆ. ಇದು ಪರಸ್ಪರ ಸಂಬಂಧಿತ ನಿರ್ದಿಷ್ಟ ಸಂರಚನೆಯನ್ನು ನಿರ್ವಹಿಸಲು ರಚನೆಯಲ್ಲಿ ಹಾರುವ 2 ಬಾಹ್ಯಾಕಾಶ ನೌಕೆಗಳನ್ನು ಒಳಗೊಂಡಿದೆ. ನೋಡಿ, ನಾಸಾ, ಮುಖ್ಯವಾಗಿ ನಾಸಾದ ಬಗ್ಗೆ ನಾವು ನೋಡೋದಾದರೆ, ಯುನೈಟೆಡ್ ಸ್ಟೇಟ್ಸ್ ಮೂಲದ ನಾಸಾ ಜಾಗತಿಕವಾಗಿ ಪ್ರಸಿದ್ಧ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಒಂದು. 1958ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ACI ಏಪ್ರಿಲ್ 2024ರಲ್ಲಿ ಬಿಡುಗಡೆ ಮಾಡಿದ ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಯಾವ ಭಾರತೀಯ ವಿಮಾನ ನಿಲ್ದಾಣವು ಮೊದಲ 10ರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿಯಾದಂಥ ಉತ್ತರ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇಶದಲ್ಲೇ ಅಗ್ರಸ್ಥಾನದಲ್ಲಿರತಕ್ಕಂಥದ್ದನ್ನು ವರದಿ ಮಾಡಿದೆ. ಅಂದರೆ ವಿಶ್ವದ 10 ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ವರದಿಯನ್ನು ಬಿಡುಗಡೆ ಮಾಡಿದೆ. ಅಂದರೆ ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣಗಳ ಪಟ್ಟಿ ಬಿಡುಗಡೆಯಾಗಿದೆ. ಅದರಲ್ಲಿ ಕಾಣಿಸಿಕೊಂಡಂತಹ ಭಾರತೀಯ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದರೆ ಅದು ದೆಹಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣವಾಗಿದೆ. ನೋಡಿ, ದಿಲ್ಲಿ ಏರ್ಪೋರ್ಟ್ ಅಮಾಂಗ್ ದ ವರ್ಲ್ಡ್ಸ್ ಟಾಪ್ 10 ಬ್ಯುಸಿಯೆಸ್ಟ್ ಏರ್ಪೋರ್ಟ್. ಸೊ ACI ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಹೆಚ್ಚಿನ ಮಾಹಿತಿಯನ್ನು ನೀವಿಲ್ಲಿ ಗಮನಿಸಬಹುದು. ಸೊ ಇಲ್ಲಿ ದೆಹಲಿ ಈ ಒಂದು ಲೀಸ್ಟಿಗೆ ಸೇರ್ಪಡೆಯಾಗಿದೆ. ಸೊ ACI ಅಂದರೆ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಸೊ ACI ವರ್ಲ್ಡ್ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ACI ಪ್ರಕಾರ ವಿಶ್ವದ ಇತರ ವಿಮಾನ ನಿಲ್ದಾಣಗಳ ಶ್ರೇಯಾಂಕ ಕುರಿತು ನಾವು ನೋಡೋದಾದರೆ, ಅಮೇರಿಕದಲ್ಲಿ ಕಂಡುಬರತಕ್ಕಂಥ ಆರ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಏನಿದೆ, ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಅಂದರೆ ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಅಮೇರಿಕದ
ಫಿಲ್ಡ್ ಜಾಕ್ಸನ್ ಅಟ್ಲಾಂಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಾತ್ರದಲ್ಲಿದೆ. ಇನ್ನು ACI ವರ್ಲ್ಡ್ ಪಟ್ಟಿಯಲ್ಲಿ ದುಬೈ ಏನಿದೆ, ಸೊ ಇದು 2ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಡಲ್ಲಾಸ್ 3ನೇ ಸ್ಥಾನದಲ್ಲಿದೆ. ಗಮನಿಸಿ ಸ್ನೇಹಿತರೆ, ಅಟ್ಲಾಂಟಾ 1ನೇ ಸ್ಥಾನದಲ್ಲಿದ್ದರೆ ದುಬೈ 2ನೇ ಸ್ಥಾನದಲ್ಲಿದೆ, ಡಲ್ಲಾಸ್ 3ನೇ ಸ್ಥಾನದಲ್ಲಿದೆ. ಇನ್ನು ACI ವರ್ಲ್ಡ್ ಪಟ್ಟಿಯಲ್ಲಿರುವ 5 ಜನನಿಬಿಡ ವಿಮಾನ ನಿಲ್ದಾಣಗಳು US ಬಂದಿರತಕ್ಕಂಥದ್ದು. ಉಳಿದಂತೆ ದೆಹಲಿ ಸೊ IJE ವಿಮಾನ ನಿಲ್ದಾಣವು ಈ ಪಟ್ಟಿಯಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದೆ. ನೋಡಿ, ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 10ನೇ ಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಅಗ್ರಸ್ಥಾನದಲ್ಲಿ ಜಾಕ್ಸನ್, ನೋಡಿ ಆರ್ಟ್ಫೀಲ್ಡ್ಸ್ ಜಾಕ್ಸನ್ ಅಟ್ಲಾಂಟಾ 1ನೇ ಸ್ಥಾನದಲ್ಲಿದ್ದರೆ ದುಬೈ 2ನೇ ಸ್ಥಾನ, ಡಲ್ಲಾಸ್ 3ನೇ ಸ್ಥಾನ, ನಮ್ಮ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ 10ನೇ ಸ್ಥಾನದಲ್ಲಿದೆ. ನೆಕ್ಸ್ಟು 5ನೇ ಕ್ವಶನ್ ನೋಡಿ, 2024ನೇ ಸಾಲಿನ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾಗಿರತಕ್ಕಂಥ ಉತ್ತರ ಅಮಿತಾಬ್ ಬಚ್ಚನ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಅಮಿತಾಬ್ ಬಚ್ಚನ್ ಟು ಬಿ ಆನರ್ಡ್ ವಿತ್ ಲತಾ ದೀನನಾಥ್ ಮಂಗೇಶ್ಕರ್ ಅವಾರ್ಡ್. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ, ಸೊ ಲತಾ ಮಂಗೇಶ್ಕರ್ ಅವರಿಗೆ ಮುಖ್ಯವಾಗಿ ನೋಡಿ ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಮಹಾರಾಷ್ಟ್ರ ಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶಸ್ತಿ, ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೇಸ್ ಮಿಷನ್ ಯಾವ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟಿದೆ? ನೋಡಿ, ಪೇಸ್ ಸರಿಯಾಗಿರ್ತಕ್ಕಂಥ ಉತ್ತರ ನಾಸಾ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ನಾಸಾದ ಪೇಸ್ ಏನಿದೆ, ಡಾಟಾ ಆನ್ ಓಷಿಯನ್. ಸೊ ಇಲ್ಲಿ ಅಟ್ಮಾಸ್ಫಿಯರ್, ಕ್ಲೈಮೇಟ್ ಅವೈಲೇಬಲ್ ಇದೆ ಇದರಲ್ಲಿ. ಸೊ ಹೆಚ್ಚಿನ ಮಾಹಿತಿ ನ್ಯೂಸ್ ಪೇಪರಲ್ಲಿ ಇದರ ಬಗ್ಗೆ ಕೊಟ್ಟಿದ್ದಾರೆ, ನಾವು ತಿಳ್ಕೊಳ್ಳೋಣ. ನಾಸಾ ಇದೀಗ ತನ್ನ ಹೊಸ ಭೂಮಿಯನ್ನು ವೀಕ್ಷಿಸಲು, ನೋಡಿ ಹೊಸದಾಗಿ ಭೂಮಿಯನ್ನು ವೀಕ್ಷಿಸಲು ಪೇಸ್ ಉಪಗ್ರಹದಿಂದ ವಿಜ್ಞಾನಕ್ಕೆ ಸಂಬಂಧಿಸಿದ ಡೇಟಾವನ್ನು ಸಾರ್ವಜನಿಕವಾಗಿ ವಿತರಿಸ್ತಾ ಇದೆ. ನೋಡಿ, ನಮ್ಮ ವಾತಾವರಣದ ಅಥವಾ ಭೂಮಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದಲು ಇನ್ನು ಸಾರ್ವಜನಿಕವಾಗಿ ಡೇಟಾವನ್ನು ಬಿಡುಗಡೆ ಮಾಡಿದೆ. ಓಕೆ, ಸೊ ಈ ಫೇಸ್ ಉಪಗ್ರಹ ನೋಡಿ, ಇದು ಪ್ಲಾಂಕ್ಟನ್, ಏರೋಸಾಲ್, ಕ್ಲೌಡ್ ಮತ್ತು ಸಾಗರ ಪರಿಸರ ವ್ಯವಸ್ಥೆ ಅಂದರೆ ಪೇಸ್ ಅಂತ ಕರಿತೀವಿ. ಇದರ ವಿಸ್ತೃತ ರೂಪ ಇದು ಇಂಪಾರ್ಟೆಂಟ್ ಆಗುತ್ತೆ. ಪೇಸ್ ಅಂತಂದರೆ ಪ್ಲಾಂಕ್ಟನ್, ಏರೋಸಾಲ್, ಕ್ಲೌಡ್, ಸಾಗರ ಪರಿಸರ ವ್ಯವಸ್ಥೆ. ಸೊ ಈ ಉಪಗ್ರಹವನ್ನು ಸೂರ್ಯ ಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾಗಿದೆ. ನೋಡಿ, ಇದು ಪೇಸ್ಗಾಗಿ ಪ್ರಾಥಮಿಕ ವಿಜ್ಞಾನ ಸಾಧನವೆಂದರೆ ಓಷನ್ ಕಲರ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ, ಅಂದರೆ OCI. ಇದು ನೇರಳಾತೀತದಿಂದ ಶಾರ್ಟ್ ವೇವ್ ಅತಿಗೆಂಪುವರೆಗಿನ ವರ್ಣಪಟಲದಾದ್ಯಂತ ಸಾಗರದ ಬಣ್ಣವನ್ನು ಅಳೆಯಲು ವಿನ್ಯಾಸಗೊಳಿಸಲಾಗಿದೆ. ನೋಡಿ, ಸಾಗರದ ಬಣ್ಣವನ್ನು ಅಳಿತಕ್ಕಂಥದ್ದು OCIನ ಕಾರ್ಯವಾಗಿದೆ. ಇದು 2 ಧ್ರುವ ಮಾಪಕಗಳನ್ನು ಹೊಂದಿದೆ. ಒಂದನೇದಾಗಿ ನೋಡಿ ಸ್ಪೆಕ್ಸ್ ಆನ್ ಅಂತ ಕರಿತೀವಿ, ಎರಡನೇದಾಗಿ RP2 ಅಂತ ಕರಿತೀವಿ. ಸೊ ನೋಡಿ, RP2 ಮತ್ತು ಸ್ಪೆಕ್ಸ್ ಆನ್ ಎಂಬತಕ್ಕಂಥದ್ದು ಇವೆರಡು ಒಂದು ಧ್ರುವ ಮಾಪಕಗಳಾಗಿವೆ. ಪೇಸ್ನ ಒಂದು ಉಪಗ್ರಹದ ಧ್ರುವ ಮಾಪಕಗಳಿವು. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, ವರ್ಲ್ಡ್ ಎಕನಾಮಿಕ್ ಫೋರಮ್ನ 2024ರಲ್ಲಿ ಯುವ ಜಾಗತಿಕ ನಾಯಕ ಎಂದು ಯಾರನ್ನು ಹೆಸರಿಸಲಾಗಿದೆ? ನೋಡಿ, ವರ್ಲ್ಡ್ ಎಕನಾಮಿಕ್ ಫೋರಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, WEF ಅಂತ ಕರಿತೀವಿ. ಸೊ ಈ ವರ್ಲ್ಡ್ ಎಕನಾಮಿಕ್ ಫೋರಮ್ ತನ್ನ 2024ರ ಯುವ ಜಾಗತಿಕ ನಾಯಕ, ನೋಡಿ ಯಂಗ್ ಗ್ಲೋಬಲ್ ಲೀಡರ್ ಅಂತ ಕರಿತೀವಿ. ಇದನ್ನು ತುಂಬ ಇಂಪಾರ್ಟೆಂಟು. ಯಾರನ್ನು ಘೋಷಣೆ ಮಾಡಿದೆ ಅಂತ ಕರೀತಾರೆ? ಭಾರತದ ಅದ್ವೈತ ನಾಯರ್ ಅಂತ ಕರಿತೀವಿ. ಅದ್ವೈತ ನಾಯರ್ ಇದೀಗ ಯಂಗ್ ಗ್ಲೋಬಲ್ ಲೀಡರ್ WEF ಒಂದು ಪಾತ್ರವಾಗಿದ್ದಾರೆ. ಸೊ ಇವರು ನೈಕಾ ಏನಿದೆ ಕಂಪನಿಯ ಫೌಂಡರ್ ಆಗಿದ್ದಾರೆ, ಅದ್ವೈತ ನಾಯರ್. ಸೊ ಇವರು ಈಗ ಯಂಗ್ ಗ್ಲೋಬಲ್ ಲೀಡರ್ ಎಂಬ ಹೆಗ್ಗಳಿಕೆಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಘೋಷಣೆ ಮಾಡಿದ್ದಾರೆ. ಸೊ ಇವರು 2024ರಲ್ಲಿ ಈ ಒಂದು ಮಾಹಿತಿ ಕೂಡ ನೆನಪಿರಬೇಕು ನಿಮಗೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಚೀನಾ, ನೆದರ್ಲ್ಯಾಂಡ್ಸ್ ಮತ್ತು ಚೆಕ್ ಗಣರಾಜ್ಯಗಳಾದ್ಯಂತ ಹಲವಾರು ದೇಶಗಳಲ್ಲಿ ವೂಪಿಂಗ್ ಕೆಮ್ಮುವಿನ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. ಹಾಗಾದರೆ ಈ ರೋಗವು ಕೆಳಗಿನ ಯಾವುದರಿಂದ ಮಾನವನಿಗೆ ಹರಡುತ್ತದೆ? ವೂಪಿಂಗ್ ಕೆಮ್ಮು.
ನೋಡಿ ಓಫಿಂಗ್ ಕಾಫ್ ಅಂತ ಕರಿತೀವಿ ಇದನ್ನು. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಬ್ಯಾಕ್ಟೀರಿಯಾದಿಂದ ಮಾನವನಿಗೆ ಹರಡುತ್ತದೆ ಇದು. ಓಕೆ, ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಇತ್ತೀಚೆಗೆ ವಿವಿಧ ದೇಶಗಳಲ್ಲಿ ಈ ವೂಪಿಂಗ್ ಕೆಮ್ಮುವಿನ ಪ್ರಕರಣ ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಕೆಮ್ಮು ಏನಿದೆ ಸಾಂಕ್ರಾಮಿಕ ಸೋಂಕಾಗಿದೆ. ನೋಡಿ, ಇದೊಂದು ಸಾಂಕ್ರಾಮಿಕ ಸೋಂಕಾಗಿದ್ದು ಉಸಿರಾಟದ ಪ್ರದೇಶದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇದು ಬೋರ್ಡಿಟೆಲ್ಲಾ ಪೆರ್ಟುಸಿಸ್ ಎಂಬತಕ್ಕಂಥ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಒಂದು ರೋಗವಾಗಿದೆ. ನೋಡಿ, ಇದು ವಿಶೇಷವಾಗಿ ಶಿಶುಗಳಲ್ಲಿ ಹೆಚ್ಚಿನ ಸೋಂಕನ್ನು ಉಂಟು ಮಾಡುತ್ತದೆ ಮತ್ತು ಇದು ತೊಡಕುಗಳ ಸಂದರ್ಭಗಳಲ್ಲಿ ನ್ಯೂಮೋನಿಯಾ ಮತ್ತು ಸಾವಿಗೂ ಕೂಡ ಕಾರಣವಾಗುತ್ತದೆ. ಸೊ ಈ ಒಂದು ರೋಗದಿಂದಾಗಿ ಮುಖ್ಯವಾಗಿ ಈ ಒಂದು ರೋಗ ಹೇಗೆ ಹರಡುತ್ತದೆ? ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಒಬ್ಬ ವ್ಯಕ್ತಿಯು ಹನಿಗಳ ಮೂಲಕ ಈ ಬ್ಯಾಕ್ಟೀರಿಯಾವನ್ನು ತಲುಪುತ್ತದೆ. ಸೊ ಇದರ ಮೂಲಕ ನಮಗೆ ಈ ವೂಪಿಂಗ್ ಕೆಮ್ಮು ಹರಡ್ತಕ್ಕಂಥ ಚಾನ್ಸಸ್ ಇರುತ್ತದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ದಿ ಸೈಟಾನಿಕ್ ವರ್ಸಸ್ ಪುಸ್ತಕದ ಲೇಖಕರು ಯಾರು? ಸರಿಯಾಗಿರ್ತಕ್ಕಂಥ ಉತ್ತರ ಸಲ್ಮಾನ್ ರಶ್ದಿ. ನೋಡಿ, ಸುದ್ದಿಯಲ್ಲಿರಲು ಕಾರಣವೇನು? ನೋಡಿ, ಇಂಡಿಯಾ ಫೌಂಡ್ ನೋ ವರ್ಡ್ಸ್ ಆಫ್ ಈಸ್ ಅಟೆಂಪ್ಟ್ ಮರ್ಡರ್. ಸಲ್ಮಾನ್ ರಶ್ದಿ ರೈಟ್ಸ್ ಇನ್ ನೈಫ್ ಅಂತ ಕರಿತೀವಿ. ನೋಡಿ, ಇತ್ತೀಚೆಗೆ ಸಲ್ಮಾನ್ ರಶ್ದಿ ಅವರು ನೈಫ್ ಎಂಬತಕ್ಕಂಥ ಹೊಸ ಕೃತಿಯನ್ನು ಬರೆದಿದ್ದಾರೆ. ಓಕೆ, ಸೊ ನೈಫ್ ಎಂಬುದು ಸಲ್ಮಾನ್ ರಶ್ದಿ ಅವರ ಹೊಸ ಕೃತಿ. ಸೊ ಈ ಒಂದು ಕೃತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ, ಸೊ ಇವರು ಮರ್ಡರ್ ಅಟೆಂಪ್ಟ್ ಆಗುತ್ತೆ. ಅಂದರೆ ಕತ್ತಿಯಿಂದ ಅವರ ಒಂದು ಕುತ್ತಿಗೆ ಮತ್ತು ಕಣ್ಣಿನ ಭಾಗಕ್ಕೆ ಹಲವಾರು ಬಾರಿ ಚುಚ್ಚಲಾಗುತ್ತದೆ. ಸೊ ಇದರ ಒಂದು ನೆನಪಿಗಾಗಿ ಅವರು ನೈಫ್ ಎಂಬತಕ್ಕಂಥ ಒಂದು ಹೊಸ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ನೀವಿಲ್ಲಿ ಗಮನಿಸಬಹುದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೈಫ್ ಎಂಬತಕ್ಕಂಥ ಕೃತಿಯಾಗಿದೆ. ನೋಡಿ, ಇಲ್ಲಿ ಚಾಕು ಕೂಡ ತೋರಿಸಿದ್ದಾರೆ ಅವರು. ನೈಫ್ ಎಂಬತಕ್ಕಂಥ ಕೃತಿ ಅವರ ಹೊಸದಾಗಿ 2024 ಏಪ್ರಿಲ್ ತಿಂಗಳಲ್ಲಿ ಬರೆದಂಥ ಒಂದು ಕೃತಿಯಾಗಿದೆ. ಸಲ್ಮಾನ್ ರಶ್ದಿ ಅವರು ಏಪ್ರಿಲ್ 16 2022 ಚೂರಿ ಇರಿತದ ನೆನಪಿನ ನೈಫ್ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ನೋಡಿ, ಆ ನೈಫ್ ಏನಿದೆ 2022 ಸಭೆಯಂತರದ ಭಾಷಣದ ಸಂದರ್ಭದಲ್ಲಿ ಚೂರಿ ಇರಿದಿದ್ದನ್ನು ಅವರು ಕಥೆಯಾಗಿ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಹಿಂಸಾಚಾರ, ಚೇತರಿಕೆ ಮತ್ತು ಪ್ರತಿಕೂಲತೆಯ ಮೇಲೆ ಕಲೆಯ ಶಕ್ತಿಯನ್ನು ಪ್ರತಿಬಿಂಬಿಸುವ ಕಟುವಾದ ಆತ್ಮಚರಿತ್ರೆಯಲ್ಲಿ ಯೋಚಿಸಲಾಗದ್ದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಾಹಿತ್ಯದ ಪಾತ್ರವನ್ನು ಪುನರುಚ್ಚರಿಸುತ್ತದೆ. ಸಲ್ಮಾನ್ ರಶ್ದಿ ಅವರು ದಿ ಸೈಟಾನಿಕ್ ವರ್ಸಸ್ ಪುಸ್ತಕದ ಲೇಖಕರು ಕೂಡ. ಈ ಪುಸ್ತಕವು ವಿವಾದವನ್ನು ಹುಟ್ಟು ಹಾಕುತ್ತದೆ. ಇದು 1989 ಇರಾನ್ನ ಟ್ರ್ಯಾಂಡ್ ಆಯತುಲ್ಲಾ ರುಹುಲ್ಲಾ ಖೊಮೇನಿ ರೆಡ್ಡಿ ಎಂಬತಕ್ಕಂಥವರು ಇದರ ವಿರುದ್ಧ ಫತ್ವಾವನ್ನು ಹೊರಡಿಸ್ತಾರೆ. ನೋಡಿ, ಅಂದರೆ ದಿ ಸೈಟಾನಿಕ್ ವರ್ಸಸ್ ಕೃತಿ ಏನಿದೆ ಇದೊಂದು ಅತ್ಯಂತ ವಿವಾದಾತ್ಮಕ ಕೃತಿಯಾಗಿದೆ. ಈ ವಿವಾದಾತ್ಮಕ ಕೃತಿಯ ಕಾರಣದಿಂದಲೇ ಸಭೆಯೊಂದರಲ್ಲಿ ಅವರಿಗೆ ಚೂರಿ ಇರಿಯಲಾಗುತ್ತದೆ. ಅಂದರೆ ಈ ಕೃತಿಯ ಕಾರಣದಿಂದಾಗಿ, ಆ ಕಾರಣಕ್ಕಾಗಿಯೇ ಈ ಕೃತಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ನೈಫ್ ಎಂಬತಕ್ಕಂಥ ಕೃತಿ ಈ ಒಂದು ಸೈಟಾನಿಕ್ ವರ್ಸಸ್ ಎಂಬತಕ್ಕಂಥ ಕೃತಿಯ ವಿವಾದದಿಂದಲೇ ಹುಟ್ಟಿಕೊಂಡಿದೆ ಎಂಬುದು ಕೂಡ ಗಮನಿಸಬೇಕು ನೀವು. ಓಕೆ, ಸೊ ಇದರಿಂದಾಗಿ ಅವರಿಗೆ ಬೆದರಿಕೆಗಳು, ಕೊಲೆ ಪ್ರಯತ್ನವೂ ಕೂಡ ಉಂಟಾಗುತ್ತದೆ. ಅವರ ಇತರೆ ಪ್ರಮುಖ ಕೃತಿಗಳು ನೋಡಿ, ಮಿಡ್ನೈಟ್ಸ್ ಚಿಲ್ಡ್ರನ್ ಎಂಬತಕ್ಕಂಥದ್ದು, ಶೇಮ್ ಎಂಬುದು, ದಿ ಮೂರ್ಸ್ ಲಾಸ್ಟ್ ಸಿಂಗ್ ಎಂಬತಕ್ಕಂಥದ್ದು ಅವರ ಇತರೆ ಪ್ರಮುಖ ಕೃತಿಗಳಾಗಿವೆ. ಸಲ್ಮಾನ್ ರಶ್ದಿ ಅವರ ಆತ್ಮಚರಿತ್ರೆ ಜೋಸೆಫ್ ಆಂಟನ್ ಎಂಬುದು. ಸೊ ಇದು ಫತ್ವಾ ನಂತರ ಅವರು ಭೂಗತ ಜೀವನವನ್ನು ವಿವರಿಸುತ್ತದೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ 10ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ಹಿಮೋಫೀಲಿಯಾ ದಿನವನ್ನು ಆಚರಿಸಲಾಗುತ್ತದೆ? ನೋಡಿ, ಹಿಮೋಫೀಲಿಯಾ ದಿನವನ್ನು ಆಚರಿಸಲಾಗುತ್ತದೆ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಏಪ್ರಿಲ್ 17. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವರ್ಲ್ಡ್ ಹಿಮೋಫೀಲಿಯಾ ದಿನ 2024. ನೋಡಿ, ಸಮಸ್ಯೆಗಳ ಸಾಲಿಗೆ ಹಿಮೋಫೀಲಿಯಾ ರಕ್ತಸ್ರಾವಕ್ಕೆ ಸಂಬಂಧಿಸಿದ ಸಮಸ್ಯೆ ಕೂಡ ಒಂದು. ಈ ಆರೋಗ್ಯ ಸಮಸ್ಯೆ ಬಗ್ಗೆ ಜಾಗೃತಿ ಮೂಡಿಸಲು ಏಪ್ರಿಲ್ 17 ವಿಶ್ವ ಹಿಮೋಫೀಲಿಯಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಿಮೋಫೀಲಿಯಾ ಕಾಯಿಲೆಯು
ಇರುವವರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ನಿಧನವಾಗುತ್ತದೆ. ಗಮನಿಸಬೇಕು ಸ್ನೇಹಿತರೆ, ಹಿಮೋಫಿಲಿಯಾ ಕಾಯಿಲೆ ಯಾವ ವ್ಯಕ್ತಿಗಿರುತ್ತದೋ ಅವರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ನಿಧನವಾಗುತ್ತದೆ. ಅಂದರೆ ಸಣ್ಣ ಪುಟ್ಟ ಗಾಯಗಳಾದಾಗ ರಕ್ತಸ್ರಾವ ನಿಲ್ಲುವುದಿಲ್ಲ ಅವರಿಗೆ. ಅಂದರೆ ರಕ್ತ ಹೆಪ್ಪುಗಟ್ಟದೆ ಹೋದರೆ, ಸಣ್ಣ ಪುಟ್ಟ ಗಾಯಗಳಾದಾಗ ರಕ್ತ ಹೆಪ್ಪುಗಟ್ಟದೆ ಹೋದರೆ ರಕ್ತವು ನಿರಂತರವಾಗಿ ಹರಿತಾ ಹೋಗುತ್ತದೆ. ಸೊ ಈ ರಕ್ತ ಹೆಪ್ಪುಗಟ್ಟದ ಸ್ಥಿತಿಯನ್ನೇ ನಾವು ಹಿಮೋಫಿಲಿಯಾ ಅಂತ ಕರಿತೀವಿ. ಸೊ ಈ ರೋಗ ಒಂದು ಆನುವಂಶೀಯವಾಗಿ ಕಾಯಿಲೆಯಾಗಿದ್ದು ಹೆಚ್ಚಿನವರಿಗೆ ಹಿಮೋಫಿಲಿಯಾ ಕಾಯಿಲೆಯ ಬಗ್ಗೆ ತಿಳಿದಿರುವುದಿಲ್ಲ. ಇದನ್ನು ಕುಸುಮ ರೋಗ ಅಂತ ಕರೀತಾರೆ. ನೋಡಿ, ಹಿಮೋಫಿಲಿಯಾವನ್ನು ಕುಸುಮ ರೋಗ ಅಂತಲೂ ಕೂಡ ಕರೀತಾರೆ. ಈ ಆರೋಗ್ಯ ಸಮಸ್ಯೆ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಸಲುವಾಗಿ ವಿಶ್ವ ಹಿಮೋಫಿಲಿಯಾ ದಿನವನ್ನು ಆಚರಿಸಲಾಗುತ್ತದೆ. 2024 ಥೀಮ್ ಗಮನಿಸಬೇಕು ನೀವು. ಎಲ್ಲರಿಗೂ ಸಮಾನ ಪ್ರವೇಶ, ಎಲ್ಲ ರಕ್ತಸ್ರಾವದ ಅಸ್ವಸ್ಥತೆಗಳನ್ನು ಗುರುತಿಸುವುದು. ಅಂದರೆ ನೋಡಿ, ಇಕ್ವೈಟಬಲ್ ಆಕ್ಸೆಸ್ ಫಾರ್ ಆಲ್, ರೆಕಗ್ನೈಸಿಂಗ್ ಆಲ್ ಬ್ಲೀಡಿಂಗ್ ಡಿಸಾರ್ಡರ್ಸ್ ಎಂಬತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿದೆ. 11ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಹಸಿರು ಕ್ರೆಡಿಟ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ? ಸೊ ಆಲ್ರೆಡಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಧ್ಯಪ್ರದೇಶ ಅಗ್ರಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದು. 12ನೇ ಕ್ವಶನ್ ನೋಡಿ, ವಿಶ್ವ ಪರಂಪರೆಯ ದಿನ 2024 ಥೀಮ್ ಏನು? ಸರಿಯಾದಂಥ ಉತ್ತರ ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ. ನೋಡಿ, ಅಂದರೆ ಡಿಸ್ಕವರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ ಎಂಬುದು ಈ ವರ್ಷದ ಥೀಮ್ ಆಗಿರತಕ್ಕಂಥದ್ದು. ಗಮನಿಸಬೇಕು. ಪ್ರತಿ ವರ್ಷ ಏಪ್ರಿಲ್ 18ರಂದು ಜಾಗತಿಕವಾಗಿ ನಾವು ವಿಶ್ವ ಪರಂಪರೆ ದಿನ ಎಂದು ಆಚರಿಸಲಾಗುತ್ತದೆ. ಸೊ ಓಕೆ, ಸೊ ಇದು ಕೂಡ ನೆನಪಿರಬೇಕು. 13ನೇ ಕ್ವಶನ್ ನೋಡಿ, ಇತ್ತೀಚೆಗೆ GI ಟ್ಯಾಗ್ ಪಡೆದಿರುವ ತಿರಂಗ ಬರ್ಫಿ ಉತ್ತರ ಪ್ರದೇಶದ ಯಾವ ನಗರಕ್ಕೆ ಸೇರಿದೆ? ಉತ್ತರ ಪ್ರದೇಶದ ಯಾವ ನಗರಕ್ಕೆ ತಿರಂಗ ಬರ್ಫಿ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಡಿ, ವಾರಣಾಸಿ. ಓಕೆ, ಸೊ ನೆಕ್ಸ್ಟ್ 14ನೇ ಕ್ವಶನ್ ನೋಡಿ, ಇತ್ತೀಚೆಗೆ ಅಕೌಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಮತ್ತು ಮೌಲ್ಯಮಾಪನಕ್ಕಾಗಿ, ಅಂದರೆ ಸ್ಪೇಸ್ ಅಂತ ಕರಿತೀವಿ, ಅತ್ಯಾಧುನಿಕ ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಸ್ಪೇಸ್ ಎಂಬತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ನೋಡಿ, ಸ್ಪೇಸ್ ಎಂಬುದು ಒಂದು ವಿಸ್ತೃತ ರೂಪ ನಿಮಗೆ ಕೇಳಬಹುದು, ಇಂಪಾರ್ಟೆಂಟ್ ಆಗುತ್ತೆ. ಸಬ್ಮರ್ಸಿಬಲ್ ಪ್ಲಾಟ್ಫಾರ್ಮ್ ಫಾರ್ ಅಕಾಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಈ ಒಂದು ಸ್ಪೇಸ್ ಎಂಬತಕ್ಕಂಥ ಅತ್ಯಾಧುನಿಕದನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಸ್ಪೇಸ್ ಎಂಬುದು ಒಂದು ಅಕೌಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಮತ್ತು ಮೌಲ್ಯಮಾಪನವಾಗಿದೆ. ಸೊ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಕೇರಳ. ಓಕೆ, ಸೊ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಕೇರಳದಲ್ಲಿ DRDOದ ನ್ಯಾವಲ್ ಫಿಸಿಕಲ್ ಮತ್ತು ಓಷಿಯನೋಗ್ರಫಿಕ್ ಲ್ಯಾಬೊರೇಟರಿಯು ಸೊ ಇದೊಂದು ಸ್ಪೇಸ್ ಅನ್ನು ಅನಾವರಣಗೊಳಿಸಿದೆ. ಇದು ಭಾರತೀಯ ನೌಕಾಪಡೆಯ ಹಡಗುಗಳು, ಸಬ್ಮರೀನ್ಗಳು ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಸೋನಾರ್ ಸಿಸ್ಟಮ್ಗಳ ಪರೀಕ್ಷಾ ಕೇಂದ್ರವಾಗಿದೆ. ಸ್ಪೇಸ್ 2 ಭಾಗಗಳನ್ನು ಹೊಂದಿದೆ: ತೇಲುವ ವೇದಿಕೆ ಮತ್ತು 100 ಮೀಟರ್ ಆಳವನ್ನು ತಲುಪುವ ಸಬ್ಮರ್ಸಿಬಲ್. ಇದು ವೈಜ್ಞಾನಿಕ ಗೇರ್ಗಳ ತ್ವರಿತ ನಿಯೋಜನೆ ಮತ್ತು ಮರುಪಡೆಯುವಿಕೆ, ಸಹಾಯ ಸಮೀಕ್ಷೆ, ಮಾದರಿ ಮತ್ತು ಜಲಾಂತರ್ಗಾಮಿ ವಿರೋಧಿ ವಾರ್ಫೇರ್ ಸಂಶೋಧನೆಗಾಗಿ ಡೇಟಾ ಸಂಗ್ರಹಣೆಯನ್ನು ಸುಗಮಗೊಳಿಸುತ್ತದೆ. ಸೊ ಇದು ನೋಡಿ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.